ಬಿಡದಿ ಟೌನ್ಶಿಪ್ ದಂಗಲ್ ಜೋರಾಗಿರುವಂತಹ ಸಂದರ್ಭದಲ್ಲೇ ಇವತ್ತು ಜೆಡಿಎಸ್ ರಣಕಾಹಳಿಯನ್ನು ಮೊಳಗಿಸ್ತಾ ಇದೆ. ಕೃಷಿ ಭೂಮಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸಾರಥ್ಯದಲ್ಲಿ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಕೃಷಿ ಭೂಮಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸಾರಥ್ಯದಲ್ಲಿ ಪಾದಯಾತ್ರೆ ನಡೆಸಲಾಗ್ತಾ ಇದ್ದು 5,000ಕ್ಕೂ ಹೆಚ್ಚು ಮಂದಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಫೈಟ್ ಜೋರಾಗಿರುವಂತಹ ಸಂದರ್ಭದಲ್ಲೇ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಹೋರಾಟಕ್ಕೆ ಇಳಿದಿದೆ. ಅಂಚಿಪುರ ಗ್ರಾಮದಿಂದ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ದಂಗಲ್ಗೆ ತೀವ್ರ ವಿರೋಧವನ್ನ ಜೆಡಿಎಸ್ ವ್ಯಕ್ತಪಡಿಸ್ತಾ ಇದ್ದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅಂಚಿಪುರ ಗ್ರಾಮದಿಂದ ಬೆಳಗ್ಗೆ 9 ಗಂಟೆಗೆ ನಡೆಯುವಂತಹ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚು ಮಂದಿ ರೈತರು ಭಾಗಿಯಾಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಟೌನ್ಶಿಪ್ಗೆ ನಮ್ಮ ಭೂಮಿಯನ್ನು ನಾವು ಕೊಡೋದಿಲ್ಲ ಅನ್ನೋದು ರೈತರ ಒಕ್ಕೊರಲ ಒಂದು ಆಕ್ರೋಶ. ಅಂದರೆ ಯಾವುದೇ ಕಾರಣಕ್ಕೂ ನಾವು ಈ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಫಲವತ್ತಾದ ಭೂಮಿಯನ್ನು ನೀಡಲಿಕ್ಕೆ ನಾವು ಸಿದ್ಧವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥ ರೈತರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲೇ ಜೆಡಿಎಸ್ ಅವರ ಜೊತೆ ನಿಂತಿದೆ, ರೈತರ ಪರವಾಗಿ ನಿಂತಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಸೊ ಇದೇ ಕಾರಣಕ್ಕೆ ಇವತ್ತು ಪಾದಯಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ. ರವಿ, ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಹಿಡಿದಿರುವಂತಹ ಹಠವನ್ನು ಮಾತ್ರ ಬಿಡುವ ಲಕ್ಷಣಗಳು ಗೋಚರವಾಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು. ಸೊ ಇಂಥ ಸಂದರ್ಭದಲ್ಲಿ ಜೆಡಿಎಸ್ ಅಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ರೈತರ ಜೊತೆ ದನಿಯಾಗುವ ಮೂಲಕ ಅಥವಾ ಅವರ ಜೊತೆ ನಿಲ್ಲುವ ಮೂಲಕ ಸೊ ಯಾವ ರೀತಿ ಇವತ್ತು ಪಾದಯಾತ್ರೆಗೆ ಕರೆ ಕೊಟ್ಟಿರುವಂಥದ್ದು, ಎಲ್ಲಿಂದ ಅಂದರೆ ಅಂಚಿಪುರ ಅನ್ನುವಂಥ ಗ್ರಾಮದಿಂದ ಎಲ್ಲಿವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿರುವಂಥದ್ದು? ವಸಂತ್, ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರುವ ಮುನ್ಸೂಚನೆ ಇದ್ದು ಜೆಡಿಎಸ್ ಕರೆ ಕೊಟ್ಟಿದ್ದೆ ಪಾದಯಾತ್ರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಈ ಇದು ಪಾದಯಾತ್ರೆಗೆ NDA ಮೈತ್ರಿಕೂಟವು ಸಹ ಕೈ ಜೋಡಿಸಿದ್ದು. ಈ ಹಿನ್ನೆಲೆಯಲ್ಲಿ ಅಂಚಿಪುರ ಗ್ರಾಮ ಮೂಲಕ ಸೇರಿ ಅಂಚಿಪುರ ಕಾಲೋನಿ, ಬನಗಿರಿ, ಗುಂತೋಪು, ಹೊಸೂರಿನವರೆಗೆ ಸುಮಾರು 5,000ಕ್ಕೂ ಹೆಚ್ಚು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ರೈತರು ಯಾವ ರೀತಿ ಆಕ್ರೋಶವನ್ನು ಹೊರಹಾಕ್ತಾರೆ ಅಂತ, ಯಾಕಂದ್ರೆ ಒಂದು ಫಲವತ್ತಾದ ಭೂಮಿಯನ್ನ ಬಿಡದಿ ಟೌನ್ಶಿಪ್ಗೋಸ್ಕರ ಬಿಟ್ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಈ ಹಿಂದೆ ಹಲವಾರು ಬಾರಿ ಹೇಳಿರುವುದುಂಟು. ಇವತ್ತಿನ ಒಂದು ಪಾದಯಾತ್ರೆಯ ಸಂದರ್ಭದಲ್ಲಿ ಬಹುಶಃ ಈ ಒಂದು ಪಾದಯಾತ್ರೆ ಅಥವಾ ಪ್ರತಿಭಟನೆ ತೀವ್ರತೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆಯೇ ಹೆಚ್ಚು ಅಂತ ಅನ್ಸುತ್ತೆ. ಈಗ ಬಿಡದಿ ಟೌನ್ಶಿಪ್ ವಿವಾದ ದಿನಕ್ಕೆ ಪ್ರತಿದಿನಕ್ಕೊಂದು ಸಹ ಹೊಸ ರೀತಿಯಲ್ಲಿ ಉತ್ತರ ಪಡಿತಾ ಇದೆ. ಈ ದಿನ ಅಲ್ಲಿಯ ಸ್ಥಳೀಯ ರೈತರು ತುಂಬಾ ಆಘಾತಕ್ಕೆ ಒಳಗಾಗಿದ್ದಾರೆ. ಡಿನೋಟಿಫಿಕೇಶನ್ ಆದ ನಂತರ ತರಾತುರಿಯಲ್ಲಿ ಸರ್ಕಾರ ಕೇವಲ 3 ಗ್ರಾಮಗಳಿಗೆ ಡಿನೋಟಿಫಿಕೇಶನ್ ಜಾರಿಗೊಳಿಸಿದ್ದು ಕೆಲವು ರೈತರುಗಳಿಗೆ ಚೆಕ್ ಸಹ ವಿತರಣೆ ಮಾಡಿರ್ತಕ್ಕಂಥದ್ದು ರೈತರಿಗೆ ತುಂಬಾ ಆಘಾತಕ್ಕೊಳಗಾಗಿದ್ದಾರೆ. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.